ಅಂತೂ ಕಿಚ್ಚ ಸುದೀಪಣ್ಣ ಫೈನಲಿ ಸೆಪ್ಟೆಂಬರ್ 2ನೇ ತಾರೀಕಿಗೆ ಬರ್ತ್ಡೇ ಕ್ಯಾನ್ಸಲ್ ಮಾಡ್ಕೊಂಡೆ. ಸೆಪ್ಟೆಂಬರ್ 1ನೇ ತಾರೀಕಿಗೆ ನೈಟ್ ಎಲ್ಲಿ ಏನು ಮಾಡ್ಬೇಕಂತ ಇನ್ನೊಂದು ಅಪ್ಡೇಟ್ ಕೊಡ್ತಾರೆ ಅಂತ ಫೈನಲಿ ಅವರ ಒಂದು ಟ್ವೀಟ್ ಮಾಡ್ರೆ ಇನ್ಸ್ಟಾಗ್ರಾಮ್ದಾಗ ಪೋಸ್ಟ್ ಹಾಕ್ಯಾರ ನೋಡ್ರಿ. ಯಾಕಂದ್ರೆ ಸೆಪ್ಟೆಂಬರ್ 2ನೇ ತಾರೀಕಿಗೆ ಸೆಲೆಬ್ರೇಷನ್ ಮಾಡಾಕ ಅದೇ ಕಾರಣಕ್ಕೂ ಅವರು ಒಪ್ಪಾತಿಲ್ರಿ. ಯಾಕಂದ್ರೆ ಅವ್ರ ತಾಯಿ ನಿಧನರಾಗಿ 1 ವರ್ಷಗಳ ಕಾದೈತ್ರಿ. ಹಿಂಗಾಗಿ ಎಲ್ಲ ಒಂದ್ ಕಡೆ ಬೇಜಾರಾಗಿ ಸೆಪ್ಟೆಂಬರ್ 2ನೇ ತಾರೀಕಿಗೆ ಸೆಲೆಬ್ರೇಷನ್ ಮಾಡೋದು ಬೇಡ, ಅದೇ ಕಾರಣಕ್ಕೂ ಅಭಿಮಾನಿಗಳು ಮನೆ ಹತ್ರ ಬಂದು ಕಾಯೋದು ನನಗೆ ಇಷ್ಟ ಇಲ್ಲ, ನನಗೆ ನೋವು ಆಗ್ತಿದೆ. ಯಾಕಂದ್ರೆ ಇದ್ದಾಗ ಅವ್ರು ನೋಡ್ರಿ, ಅವ್ರು ನೀವೆಲ್ಲರೂ ಹೋಗಿರ್ತಾರೆ, ಅಲ್ಲೇ ಎಲ್ಲ ಒಂದ್ ಕಡೆ ಅವ್ರು ಇರಂಗಿಲ್ರಿ. ಎಲ್ಲರಿಗೂ ಬೇಜಾರಾಕೈತಿ. ಹಂಗೆ ಸುದೀಪಣ್ಣ ಆ ಟೈಮ್ ನನಗೋಸ್ಕರ ನನ್ನ ನೋಡಾಕ್ ಬಂದಾಗ ನಾನೇ ಇಲ್ಲ ಅಂದ್ಕೊಳ್ಳಿ ಎಲ್ಲ ಒಂದ್ ಕೂಡ ಅವ್ರಿಗೂ ಬೇಜಾರಾಕೈತಿ. ಸೊ ಫೈನಲಿ ಅವ್ರು ಏನ್ ಮಾಡ್ಕೊಂಡ್ಬಿಟ್ರ ಅಂದ್ರೆ ಒಂದು ಪ್ಲಾನ್ ಮಾಡ್ಕೊಂಡ್ರೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ರಾತ್ರಿ ಒಂದು ಸೆಲೆಬ್ರೇಷನ್ ಮಾಡೋಣ, ಎಲ್ಲಿ ಏನು ಯಾವಾಗ ಅಂತ ಒಂದು ಜಾಗ ಹೇಳ್ತೀನಿ, ಅದಕ್ಕೆ ಆದಂತ ಒಂದು ಪೋಸ್ಟ್ ಬಿಡ್ತೀನಿ ಅಂತ ಹೇಳ್ಯಾರಿ. ಸೊ ಅದೇ ಕಾರಣಕ್ಕೂ ಸೆಪ್ಟೆಂಬರ್ 2ನೇ ತಾರೀಕಿಗೆ ನಿಮ್ ಕಿಚ್ಚ ಸುದೀಪಣ್ಣನ ಅಷ್ಟು ಅಭಿಮಾನಿಗಳು ಅದೇ ಕಾರಣಕ್ಕೂ ಅಲ್ಲಿ ಹೋಗಿ ನಿಂದ್ರಾಕ್ ಹೋಗ್ಬಿಟ್ಟೆ ಅವ್ರ ಮನೆ ಹತ್ರ. ಯಾಕಂದ್ರೆ ಅವ್ರು ಇರೋದಿಲ್ಲ. ಅದೇ ಕಾರಣಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಮಂದಿ. ಯಾಕಂದ್ರೆ ನೋಡ್ರಿ, ಕಿಚ್ಚ ಸುದೀಪಣ್ಣ ಒಂದು ಪ್ಲಾನ್ ಮಾಡ್ಕೊಂಡ್ರೆ. ಯಾಕಂದ್ರೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ನೈಟ್ ಸೆಲೆಬ್ರೇಷನ್ ಮಾಡ್ಕೊಂಡು ಫೈನಲಿ ಸೆಪ್ಟೆಂಬರ್ 2ನೇ ತಾರೀಕಿಗೆ ಅದೇ ಕಾರಣಕ್ಕೂ ಮನೆ ಹತ್ರ ಬರಬೇಡ್ರಿ, ನಾ ಇರೋದಿಲ್ಲ, ಸೆಪ್ಟೆಂಬರ್ 1ನೇ ತಾರೀಕಿಗೆ ಸೆಲೆಬ್ರೇಷನ್ ಮಾಡೋಣ. ನಿಮ್ಮ ಒಂದು ವಿಶೇಷ ಸೆಪ್ಟೆಂಬರ್ 1ನೇ ತಾರೀಕಿನ ರಾತ್ರಿ 12 ಗಂಟೆಗೆ ಸಿಗಲಿ ಅಂತ ಒಂದು ಪ್ಲಾನ್ ಮಾಡ್ಕೊಂಡ್ರಿ. ನೋಡ್ರಿ, ಒಂದು ಪ್ಲಾನ್ ಮಾಡ್ಕೊಂಡಾಗ ಕೇವಲ ಒಂದು 100-200 ಮಂದಿ ಬರಲ್ರಿ, ಅಲ್ಲಿ ಲಕ್ಷಾಂತರ ಮಂದಿ ಬಂದಾಗ ಅದಕ್ಕೆ ಆದಂತ ಒಂದು ವ್ಯವಸ್ಥೆ, ಅದಕ್ಕೊಂದು ಸ್ಪೇಸ್, ಅದಕ್ಕೊಂದು ಊಟದ ವ್ಯವಸ್ಥೆ, ಅಲ್ಲಿ ನೀರಿನ ವ್ಯವಸ್ಥೆ, ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ಬೇಕು, ಗೇಟಿನ ವ್ಯವಸ್ಥೆ ಮಾಡ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಲೆಟರ್ ಕೊಟ್ಟು. ಯಾಕಂದ್ರೆ ಅಲ್ಲಿ ಆ ಲೆವೆಲ್ ಕ್ರೌಡ್ ಕೂಡ್ತೈತೆ ಅಂದ್ರೆ ಸ್ವಂತ ಮನೆಯನ್ನವ್ರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ ಅಷ್ಟು ಮಂದಿ ಕೊಡಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಇರೋ ಒಂದು ಗತ್ರಿ, ಯಾಕಂದ್ರೆ ಅವ್ರು ಕೊಡೋ ಒಂದು ಅಭಿಮಾನಿಗಳಿಗೆ ಒಂದು ಪ್ರೀತಿ, ಅವ್ರ ಪ್ರೀತಿ ಆಗಲಿ, ಅವ್ರದ್ದು ಅವ್ನ ಆಟಿಟ್ಯೂಡ್ ಆಗಲಿ, ಒಂದು ಸ್ಟೈಲ್ ಆಗಲಿ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಲಿ, ಅವ್ರ ಪ್ರತಿಯೊಂದು ಮಾತಿರ್ಲಿ, ಕನ್ನಡ ಬಗ್ಗೆ ಏನಾದ್ರು ಮಾತಾಡ್ಲಿ, ಅಥವಾ ಯಾರೇ ಭಾಷೆದವ್ರು ಏನಾದ್ರು ಕನ್ನಡದ ಬಗ್ಗೆ ಮಾತಾಡ್ಲಿ, ಅಥವಾ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾತಾಡ್ಲಿ, ಫಸ್ಟ್ ಎಂಟರ್ ಆಗ್ಬಿಡ್ತಾರ ನೋಡ್ರಿ. ಯಾಕಂದ್ರೆ ಇವರು ಅದು ಪ್ರೀತಿ ರೀ. ಯಾಕಂದ್ರೆ ಆ ಒಂದು ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಒಂದು ಕನ್ಸರ್ನ್ ಐತಿ, ಆ ಪ್ರೀತಿಯ ಕಾಳಜಿ, ಮಮಕಾರ. ಸೊ ಅದೇ ಕಾರಣಕ್ಕೂ ಅವ್ರು ಟಕ್ಕಂತ ಎಂಟರ್ ಆಗ್ಬಿಡ್ತಾರೆ. ಅವ್ರು ಫಸ್ಟ್ ಮುಲಾಜಿರಲ್ಲ, ಫಸ್ಟ್ ತೊಗೊಂಡು ಹೇಳ್ತಾರೆ. ಅವ್ರು ಮೊದಲ ತಿಳಿಸಿ ಹೇಳ್ತಾರೆ, ಕರೆಕ್ಟಾಗಿ ತಿಳಿಸಿ ಹೇಳಿ ಲಾಸ್ಟಿಗೆ ಜಾಡಿಸ್ತಾರ. ಅದು ಬೇಕಂತ ನೋಡ್ರಿ. ಯಾಕಂದ್ರೆ ಫೈನಲಿ ಲಾಸ್ಟ್ ಟೈಮ್ ಅದ ನೋಡ್ರಿ, ವಿಷ್ಣುವರ್ಧನ್ ಸಮಾಧಿ ಅವರ ತೆರವುಗೊಳಿಸಿದಾಗ ಅದೊಂದು ಒಂದು ಲೈವ್ದಾಗ ಹೇಳಿದಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಅದಕ್ಕೆ ಏನ್ ಮಾಡಿದ್ರೆ ಪ್ಲಾನ್ ಮಾಡ್ಕೊಂಡು ಅರ್ಧ ಎಕರೆ ಜಾಗ ಮಾಡ್ಕೊಂಡು ಅದಕ್ಕೆ ಆದಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬರ್ತ್ಡೇ ಇದ್ದಾಗ, ದಾದನ್ ಬರ್ತ್ಡೇ ಇದ್ದಾಗ ಅಲ್ಲಿ ಒಂದು ಸೆಲೆಬ್ರೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಯಾಕಂದ್ರೆ ಈ ಸಲ ಅವರು ಕಿಚ್ಚ ಸುದೀಪ್ ಅವರು ಬರ್ಬೋದಂತ ನನ್ನ ಒಂದು ಅಭಿಪ್ರಾಯ. ಬಂದ್ರೆ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಆ ಒಂದು ಸ್ಪಾಟಿಗೆ ಆ ದಿನ ಬರ್ತ್ಡೇ ಸೆಲೆಬ್ರೇಷನ್ದಾಗ ಒಂದು ಮೂರ್ತಿ ಇಟ್ಟ ಕಿಚ್ಚ ಸುದೀಪಣ್ಣ ಬರ್ತಾನಂದ್ರೆ ಒಂಥರ ಖುಷಿಯಾಗ ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಮಂದಿಗೆ ಈ ಸಲ ಅದೇ ಕಾರಣಕ್ಕೂ ಸೆಪ್ಟೆಂಬರ್ 2ನೇ ತಾರೀಕಿಗೆ ಕಿಚ್ಚ ಸುದೀಪಣ್ಣ ಅವ್ರ ಮನೆಗಳ ಹೋಗಿ ಸೆಲೆಬ್ರೇಷನ್ ಮಾಡಕ್ ಹೋಗ್ಬೇಡ್ರಿ, ಅವರು ಇರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಸೆಪ್ಟೆಂಬರ್ 1ನೇ ತಾರೀಕಿಗೆ ನಿಮ್ಗೆ ಸೆಲೆಬ್ರೇಷನ್ ಮಾಡಕ್ಕೆ ಒಂದು ಸ್ಪಾಟ್, ಒಂದು ಪ್ಲೇಸ್, ಒಂದು ಜಾಗ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಅಲ್ಲೇ ಅವರು ಅದಾರ. ಆಮೇಲೆ ಈಗ ಹೇಳ್ತಾರೆ ಕೆಲವು ದಿನಗಳಲ್ಲಿ, ಅಂದ್ರೆ ನೀವು ಬಾಳಿಲ್ರಿ ಇನ್ನೊಂದು 3-4 ದಿನದ. ಯಾಕಂದ್ರೆ ಗಣಪತಿ ಹಬ್ಬ ಇದೆಲ್ಲ, ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಹಬ್ಬ ಸೆಲೆಬ್ರೇಷನ್ ಮಾಡಿ ಆಮೇಲೆ ಸೆಪ್ಟೆಂಬರ್ 2ನೇ ತಾರೀಕಿಗೆ 1ನೇ ತಾರೀಕಿಗೆ ನೈಟ್ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಎಲ್ಲರೂ ಕಾದಿ ನೋಡೋಣ. ಸೊ ಆ ಸ್ಪಾಟ್ಗೆ ಭಾಳ ಡೆಡಿಕೇಶನ್ ಇರ್ತಿದ್ರೆ, ಅದಕ್ಕೊಂದು ಟೀಮು ಮಾಡಿರ್ತಾರೆ. ಯಾಕಂದ್ರೆ ಲಕ್ಷಾಂತರ ಮಂದಿ ಕೂಡೋ ಒಂದು ಜಾಗದಾಗ ಪಟ್ಟು ಡಿಸಿಷನ್ ತಗೊಂಡು ಇನ್ನೂ ಒಂದು ಸಣ್ಣ ಜಾಗ ಇಡಕ್ಕೆ ಬರಲ್ಲ, ಅದಕ್ಕೆ ಅದೊಂದು ದೊಡ್ಡ ಜಾಗ ಬೇಕಾಗ್ತೈತಿ. ಅದಕ್ಕೊಂದು ಪ್ಲಾನ್ ಮಾಡ್ತಿರ್ತಾರೆ. ಕಿಚ್ಚ ಸುದೀಪಣ್ಣ ಅಂದ್ರು ನೆಕ್ಸ್ಟ್ ಲೆವೆಲ್, ಅವ್ರದ್ದು ಒಂದು ಪ್ಲಾನಿಂಗ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಅದೇ ಕಾರಣಕ್ಕೂ ಸೆಪ್ಟೆಂಬರ್ 2ನೇ ತಾರೀಕಿಗೆ ಅಭಿಮಾನಿಗಳು ಅವ್ರ ಮನೆ ಹತ್ರ ಹೋಗಕ್ಕೆ ಹೋಗ್ಬಿಟ್ರಿ, ಒಂದು ಶಾಂತ ರೀತಿಯಿಂದ ವರ್ತಿಸ್ರಿ. ಅದೇ ಕಾರಣಕ್ಕೂ ಅವ್ರ ಮನೆ ಹತ್ರ ಹೋಗಿ ನಿಂದ್ರಾಕ್ ಹೋದ್ರೆ ಅವ್ರು ಸುದೀಪಣ್ಣ ಅವತ್ತಿನ ದಿವಸ ಇರಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಮಂದಿ ಕಿಚ್ಚ ಸುದೀಪ್ ಅಭಿಮಾನಿಗಳಿಂದ್ರೆ ಅಡ್ವಾನ್ಸ್ ಕಿಚ್ಚ ಸುದೀಪಣ್ಣ ಹ್ಯಾಪಿ ಬರ್ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ.